ಬುದ್ಧಿ ಹೇಳಿದ್ದಕ್ಕೆ ತಂದೆಯನ್ನೇ ಪಾಪಿ ಪುತ್ರ ಕೊಂದು ಹಾಕಿದ್ದಾನೆ. ನಿವೃತ್ತ ಸೈನಿಕ 61 ವರ್ಷದ ಚೆನ್ನಬಸವಯ್ಯ ಮಗನಿಂದಾನೇ ಸತ್ತಿರುವಂಥ ದುರ್ದೈವಿ. ಎಣ್ಣೆ ಡ್ರಗ್ಸ್ಗೆ ಮಗ ದಾಸನಾಗಿದ್ದ ಹಾಗೂ ಈತ ಈ ಕೃತ್ಯವನ್ನು ಎಸಗಿದ್ದಾನೆ. ಬ್ಯಾಡ್ರಹಳ್ಳಿ ಠಾಣಾ ವ್ಯಾಪ್ತಿಯ ತಿಗಳರ ಪಾಳ್ಯದಲ್ಲಿ ಒಂದು ಘಟನೆ ನಡೆದಿರೋದು. ಇಂದು ಸಂಜೆ ಕೆರೆಮುನೇಶ್ವರ ದೇವಸ್ಥಾನದ ಬಳಿ ಈತ ಬಲಿ ಪಡೆದಿದ್ದಾನೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಚೆನ್ನಬಸವಯ್ಯ ಸಾವನ್ನಪ್ಪಿದ್ದಾರೆ. ಇನ್ನು ಆತನ ಪುತ್ರ ಆರೋಪಿ ಅಮಿತ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು 21 ವರ್ಷದ ಅಮಿತ್ ಕೆಲಸ ಕಾರ್ಯ ಇಲ್ಲದೆ ಎಣ್ಣೆ ಡ್ರಗ್ಸ್ಗೆ ಈತ ದಾಸನಾಗಿದ್ದ. ನಿವೃತ್ತ ಸೈನಿಕ ಚೆನ್ನಬಸವಯ್ಯ ಮಗನಿಗೆ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಇದೆಲ್ಲ ಬೇಡಪ್ಪ, ಕೆಲಸ ನೋಡ್ಕೋ ಅಂತ. ತಂದೆ ಈ ರೀತಿಯಾಗಿ ಬುದ್ಧಿ ಮಾತನ್ನ ಹೇಳಿದ್ದಕ್ಕೇನೆ ಇವತ್ತು ಸಂಜೆ ತಂದೆಗೆನೆ ಎದೆಗೆ ಚಾಕನ್ನ ಇರಿದು ಈ ಆರೋಪಿ ತಂದೆಯನ್ನೇ ಕೊಲೆಗೈದಿದ್ದಾನೆ. ನಿವೃತ್ತ ಸೈನಿಕ ಚೆನ್ನಬಸವಯ್ಯ ಅವರ ಫೋಟೋನ ಗಮನಿಸ್ತಾ ಇದ್ದೀರಿ. ಇವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಮಾರ್ಗ ಮಧ್ಯೆ ಅವರು ಸಾವನ್ನಪ್ಪಿದ್ದಾರೆ. ಇನ್ನು ಈ ಪಾಪಿ ಪುತ್ರ ಅಮಿತ್ ಫೋಟೋ ಕೂಡ ನೋಡ್ತಾ ಇದ್ದೀರಿ. ಸದ್ಯ ಈತನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ರಿಟೈರ್ಡ್ ಆದಮೇಲೆ ನೈಸ್ ರಸ್ತೆಯಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿ ಅವರು ಕೆಲಸ ಮಾಡ್ತಾ ಇದ್ರು ಚೆನ್ನಬಸವಯ್ಯ. ಯಾವಾಗ ತಾನು ಕಷ್ಟಪಡ್ತಾ ಇದ್ದೀನಿ, ಮಗ ಏನು ಕೆಲಸ ಮಾಡ್ತಿಲ್ವಲ್ಲ, ಆತನು ಕೂಡ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಬೇಕು ಅಂತ ಹೇಳಿ ಬುದ್ಧಿಮಾತನ್ನ ಹೇಳ್ತಾರೆ. ಡ್ರಗ್ಸ್ ಎಣ್ಣೆಗೆ ದಾಸನಾಗಿದ್ದ, ಆ ಚಟುವನ್ನ ಹತ್ತಿಸ್ಕೊಂಡಿದ್ದಂಥ ಆರೋಪಿ ಅಮಿತ್ಗೆ ಮಗ ಅಂತ ಹೇಳಿ ತಂದೆ ಬುದ್ಧಿವಾದವನ್ನು ಹೇಳ್ತಾರೆ. ಆದರೆ ಅದೇ ಒಂದು ಬುದ್ಧಿವಾದ ಅವರ ಪ್ರಾಣಕ್ಕೆ ಕುತ್ತು ತರುವಂಥ ಕೆಲಸ ಆಗುತ್ತೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಕೇವಲ ಬುದ್ಧಿ ಮಾತನ್ನ ಸ್ವಂತ ಹೆತ್ತ ತಂದೆನೇ ಹೇಳಿದ್ದಕ್ಕೆ ಈ ಪಾಪಿ ಅಂಥ ಕೃತ್ಯ ಎಸಗಿದ್ದಾನಲ್ಲ, ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಸಂದೇಶ್? ರಾಹುಲ್, ಇವತ್ತು ಸಂಜೆ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತಿಗಳರಪಾಳ್ಯ ಕೆರೆ ಮುನೇಶ್ವರ ದೇವಸ್ಥಾನದ ಬಳಿ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಸಾಕಷ್ಟು ದಿನಗಳಿಂದ ತಂದೆ ಮಗನಿಗೆ ಈ ಒಂದು ವಿಚಾರಕ್ಕೆ, ಅಂದ್ರೆ ಕೆಲಸ ಕಾರ್ಯ ಇಲ್ಲದೆ ಎಣ್ಣೆ ಹಾಗೆ ಡ್ರಗ್ಸ್, ಅಂದ್ರೆ ಸಾಕಷ್ಟು ವ್ಯಸನಿಯಾಗಿರ್ತಾನೆ. ಜೊತೆಗೆ ಏನು ಕೆಲಸ ಇಲ್ಲದೆ ತಿರುಗಾಡ್ತಿದ್ರಿಂದ ಎಲ್ಲೋ ಒಂದ್ ಕಡೆ ತಂದೆಗೂ ಕೂಡ ಸಾಕಷ್ಟು ಬೇಜಾರಾಗ್ತಾ ಇರುತ್ತೆ. ಹಾಗಾಗಿ ಪ್ರತಿದಿನ ಕೂಡ ಇದೇ ವಿಚಾರವಾಗಿ ತಂದೆ ಚೆನ್ನಬಸವಯ್ಯ ಏನಿದ್ದಾರೆ ಅವರ ಜೊತೆಯಲ್ಲಿ ಅವರು ಮಗ ಅಮಿತ್ ಜೊತೆಯಲ್ಲಿ, ಯಾಕಂದ್ರೆ ತಂದೆ ಚೆನ್ನಬಸವಯ್ಯ ಅವರು ಈ ಹಿಂದೆ ನಿವೃತ್ತ ಸೈನಿಕರಾಗಿರ್ತಾರೆ, ಆರ್ಮಿಯಲ್ಲೂ ಕೂಡ ಕೆಲಸ ಮಾಡಿರ್ತಾರೆ. ಆದ್ರೆ ಇತ್ತೀಚೆಗೆ 61 ವರ್ಷ ಆದ್ರೂ ಕೂಡ ಒಂದು ಸೆಕ್ಯೂರಿಟಿ ಆಫೀಸರ್ ಆಗಿ ಅಥವಾ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಿದ್ದು ಎಲ್ಲ ಒಂದ್ ಕಡೆ ಅಮಿತ್ ಅವರ ತಂದೆಗೆ ಸಾಕಷ್ಟು ಬೇಸರವಿರುತ್ತೆ. 21 ವರ್ಷ ಆದ್ರೂ ಕೂಡ ಮಗ ಎಲ್ಲೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅನ್ನೋ ಒಂದು ಬೇಸರ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಪ್ರತಿದಿನ ಕೂಡ ಇದೇ ವಿಚಾರಕ್ಕೆ ಗಲಾಟೆ ಆಗ್ತಿರುತ್ತೆ. ಇವತ್ತು ಸಂಜೆ ಕೂಡ ಇದೇ ವಿಚಾರಕ್ಕೆ ಗಲಾಟೆ ಆರಂಭ ಆಗಿದೆ. ಆಗ ತಂದೆ ಚೆನ್ನಬಸವಯ್ಯ ಅವರು ಮಗನಿಗೆ ಬುದ್ಧಿವಾದವನ್ನ ಹೇಳ್ತಾರೆ. ಚಟದಿಂದ ಮುಕ್ತಿ ಹೊಂದಿ ಒಳ್ಳೆ ಬಟ್ಟೆಯನ್ನ ಹಾಕೊಂಡು ಕೆಲಸ ಕಾರ್ಯವನ್ನ ಹುಡುಕು, ಕೆಲಸ ಕಾರ್ಯ ಮಾಡ್ತಾ ಇದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಆದ್ರೆ ಇಷ್ಟಕ್ಕೆ ಕೋಪಗೊಂಡಂತಹ ಮಗ ಅಮಿತ್ ಏಕಾಏಕಿ ತಂದೆ ಎದೆಗೆ ಚಾಕುವಿನಿಂದ ಎಳೆದು ಕೊಲೆಯನ್ನ ಮಾಡ್ತಾರೆ. ಪರಿಣಾಮ ತೀವ್ರ ರಕ್ತಸ್ರಾವದ ಹಿನ್ನೆಲೆ ಆಸ್ಪತ್ರೆಗೆ ಹೋಗುವಂತ ಮಾರ್ಗ ಮಧ್ಯದಲ್ಲೇ ತಂದೆ ಚೆನ್ನಬಸವಯ್ಯ ಅವರು ಮೃತಪಡ್ತಾರೆ. ಈಗ ಸದ್ಯ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಈಗಾಗಲೇ ಆರೋಪಿ ಮಗ ಅಮಿತ್ ನನ್ನ ಕೂಡ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ರಾಹುಲ್, ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.